ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಇವತ್ತೇ ಅಂತಲ್ಲ, ದಿನ ನಾನು 5:30ಗೆ ಹೇಳೋದು. ಯಾಕಂದರೆ ನನಗೆ 2 ಹೆಣ್ಮಕ್ಳಿದ್ದಾರಲ್ವ, ಒಬ್ಬಳು 2.5 ವರ್ಷದ್ದು ಮತ್ತು ಇನ್ನೊಂದು 3 ತಿಂಗಳದ ಮಗಳಿದ್ದಾಳೆ. ಅವ್ರು ಹೇಳೋವಷ್ಟಿಗೆ ಕೆಲಸ ಮಾಡಿ ಮುಗಿಸ್ಬೇಕು. ನಾನು ಲೇಟಾಗಿದ್ದರೆ ಅವರು ನನ್ನ ಜೊತೆಗೆ ಹೇಳ್ತಾರಂತ ಹೇಳಿ ನಾನು ದಿನ 5:30ಗೆ ಎದ್ದು ಕೆಲಸ ಮಾಡೋದು. ಇವತ್ತು ನಾನು ಬೆಳಗ್ಗೆನೇ ಎದ್ದು ಫಸ್ಟು ಹೊರಗಡೆ ಕೆಲಸ ಮುಗಿಸ್ಕೊತೀನಿ. ಅಂದರೆ ಹೊರಗಡೆ ಎಲ್ಲ ಕಸ ಗುಡಿಸಿ, ಆಮೇಲೆ ಕಸ ಗುಡಿಸೋದೇ ಹೆಚ್ಚು ಕಡಿಮೆ ಒಂದು ಅರ್ಧ ತಾಸಾಗುತ್ತೆ. ಇಡೀ ಮನೆ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕೋ ಅಷ್ಟೊತ್ತಿಗೆ ಅಂತ ಹೇಳಿ ನಾನು ಅದಕ್ಕೆ ಫಸ್ಟು ಕಸ ಗುಡಿಸ್ಕೊತಾ ಇದ್ದೆ. ಬೆಳಗ್ಗೆ ಬೇಗ ಏಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಬೇಗ ಬೇಗ ಕೆಲಸನೂ ಮುಗಿಯುತ್ತೆ ಮತ್ತು ಏನೋ ಒಂಥರ ಎನರ್ಜಿ. ಬೆಳಗ್ಗೆ ಬೇಗ ಎದ್ದರೆ ಇಡೀ ದಿನ ಫ್ರೆಶ್ ಫೀಲ್ ಇರುತ್ತೆ. ನನಗೂ ಸುಲಭನೇ. ನನ್ನ ಮಕ್ಕಳು ಎದ್ದರೆ ಅವ್ರು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅಂಥೇಳಿ ನಾನು ದಿನ ಬೇಗ ಎದ್ದು ಕೆಲಸ ಮಾಡ್ತೀನಿ. ಈಗ ಮನೆ ಒಳಗಾಯಿತು, ಈಗ ಹೊರಗಡೆ ಅಂಗಳಕ್ಕೆ ಕಸ ಗುಡಿಸಿ ನೀರು ಹಾಕಬೇಕು. ಇಡೀ ನಮ್ಮ ಮನೆ ಅಂಗಳ ಗುಡಿಸೋಷ್ಟಿಗೆ ಒಂದು ಹೆಚ್ಚು ಕಡಿಮೆ ಒಂದು 10-15 ನಿಮಿಷ ಆದರೂ ಬೇಕು. ದೊಡ್ಡದಿದೆ ಅಂಗಳ. ಅದು ಇಡೀ ಅಂಗಳ ಗುಡಿಸಿ ಆಮೇಲೆ ಅದಕ್ಕೆ ನೀರು ಹಾಕೋ ಅಷ್ಟೊತ್ತಿಗೆ ನಾನು 5:30 ಆದರೂ ಈಗ 6:30 ಆಗೋಷ್ಟು ಬರೀ ಹೊರಗಿನ ಕೆಲಸನೇ ಆಗುತ್ತೆ. 1 ತಾಸಷ್ಟು ಮನೆ ಗುಡಿಸಿ ನೆಲ ಒರೆಸೋದಂದರೆ. ಇವಾಗ ನೋಡಿ ಹೊರಗಡೆ ಎಲ್ಲ ಕಸ ಗುಡಿಸಿದೆ. ಕಸ ಗುಡಿದ ತಕ್ಷಣ ಆಮೇಲೆ ನೀರು ತಂದು ನೀರು ಹಾಕಿದೆ. ಇವಾಗ ನಾನು 3 ತಿಂಗಳದ ಬಾಣಂತಿ ಅಲ್ವಾ, ಬಾಣಂತಿನಂತ ಹೇಳ್ಬೋದು. ಆದರೆ ಇಲ್ಲಿ ಮನೇಲಿ ಯಾರೂ ಇಲ್ಲ ಕೆಲಸ ಮಾಡೋರು, ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ. ತಣ್ಣೀರು ಮುಟ್ಟಲೇಬೇಕು. ನಾನು ಫಸ್ಟ್ ಒಂದು 2.5 ತಿಂಗಳು ತಣ್ಣೀರು ಮುಟ್ಟಲಿಲ್ಲ. ಈಗ 2 ತಿಂಗಳು ಆದಮೇಲೆ ನೀರು ಮುಟ್ತಾಯಿದ್ದೀನಿ. ಇಲ್ಲಿ ಮನೆ ಯಾರು ಕೆಲಸ ಮಾಡೋರಿಲ್ಲ, ನಾನೇ ಮಾಡಬೇಕು. ಅದಕ್ಕೆ ತಣ್ಣೀರು ಮುಟ್ಟಲೇಬೇಕಾಗಿ ಬಂತು. ಇಲ್ಲಾಂದರೆ ನಾನು ಫಸ್ಟ್ ಡೆಲಿವರಿಗೆ ಒಂದು 5 ತಿಂಗಳವರೆಗೂ ನೀರು ಮುಟ್ಟಿರಲಿಲ್ಲ ತಣ್ಣೀರು. ಇವಾಗೆಲ್ಲ ಬಾಗಿಲಿಗೆ ನೀರು ಹಾಕಿ ಅಂಗಳಕ್ಕೆಲ್ಲ ನೀರು ಹಾಕಿದೆ. ಹಾಕಾದ್ಮೇಲೆ ಫಸ್ಟು ಒಳಗೆ ಎಲ್ಲ ನೆಲ ಒರೆಸ್ಕೊಂಬಿಡೋಣ ಅಂಥೇಳಿ ಮನೆಯೆಲ್ಲ ನೆಲ ಒರೆಸ್ದೆ. ನಾನು ಬೆಳಗ್ಗೆನೇ ನೆಲ ಒರೆಸ್ಬಿಡ್ತೀನಿ. ಯಾಕಂದರೆ ಮಧ್ಯಾಹ್ನ ಟೈಮಲ್ಲಿ ನೆಲ ಒರೆಸೋಕ್ಕಾಗಲ್ಲ. ನನ್ನ ಮಗಳು ನಾನು ಒರೆಸ್ತೀನಿ ಅಂತ ಹಠ ಹಿಡಿತಾಳೆ. ಅವಳಿಗೆ ಕೊಟ್ಟು ನಾನೆಲ್ಲ ಒರೆಸೋಷ್ಟೊತ್ತಿಗೆ ತುಂಬ ಟೈಮ್ ಹಿಡಿಯುತ್ತೆ ಅಂಥೇಳಿ ಬೆಳಗ್ಗೆನೇ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಅವರು ಹೇಳೋವಷ್ಟೊತ್ತಿಗೆ ಮಾಡಿಬಿಡ್ತೀನಿ. ಇನ್ನೊಂದು ಏನು ವಿಷಯ ಅಂದರೆ, ನನ್ನ ಮಧ್ಯಾಹ್ನ ಟೈಮಲ್ಲಿ ನಾನು ಅವರಿಗಿಬ್ರಿಗೂ ಸ್ನಾನ ಮಾಡಿಸಿ ಆ ಥರ ಎಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಬೆಳಗ್ಗೆನೇ ನೆಲ ಒರೆಸ್ಬಿಟ್ರೆ ಏನೋ ಒಂಥರ ಫ್ರೆಶ್ ಫೀಲ್ ಇರುತ್ತೆ. ಮನೆಗೂ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಈ ಥರ ಎಲ್ಲ ಮನೆ ಒರೆಸಿ ರಂಗೋಲಿ ಹಾಕಿ ಬಾಗಿಲಿಗೆ ನೀರು ಹಾಕಿದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸು. ನಾವು ಬೆಳಗ್ಗೆ ಎದ್ದಿರೋದಕ್ಕೂ ಏನೋ ಒಂಥರ ಖುಷಿ ಇರುತ್ತೆ ಇಡೀ ದಿನ ಮನೇನು. ಇವಾಗ ಇಡೀ ಮನೆ ನೆಲ ಒರೆಸಾಯಿತು. ಇವಾಗ ನೆಕ್ಸ್ಟು ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನಾನೇನು ಅಷ್ಟು ಪರ್ಫೆಕ್ಟಾಗೇನು ರಂಗೋಲಿ ಹಾಕಲ್ಲ. ನನಗೆ ರಂಗೋಲಿ ಹಾಕೋಕ್ಕೆ ಬರ್ತಾ ಇರಲಿಲ್ಲ. ಇವಾಗ ಕಲಿತಿದ್ದು ನಾನು ಈ ಥರ ಫೋನಲ್ಲಿ ನೋಡೆ. ನಂಗೆ ಬಂದಿರೋ ರೀತಿ ರಂಗೋಲಿ ಹಾಕ್ತೀನಿ. ಹಬ್ಬ ಹರಿದಿನ ಅಂದಾಗ ದೊಡ್ಡ ರಂಗೋಲಿ ಹಾಕ್ತೀವಿ. ಈ ಥರ ಡೈಲಿ ಅಂದರೆ ಚಿಕ್ಕ ಚಿಕ್ಕದಾಗೆ ರಂಗೋಲಿ ಹಾಕ್ತೀನಿ. ನಂಗೆ ಬಂದಿರೋ ರೀತಿ ರಂಗೋಲಿ ಹಾಕಿದ್ದೀನಿ ನೋಡಿ. ನನಗೂ ಯಾರೂ ಹೇಳ್ಕೊಡೋರಿಲ್ಲ. ಫಸ್ಟೆಲ್ಲ ಕಾಲೇಜಲ್ಲೇ ಓದಿದ್ದಲ್ವ, ಆವಾಗೆಲ್ಲ ಏನು ರಂಗೋಲಿ ಹಾಕ್ತಾ ಇರಲಿಲ್ಲ. ಬರೀ ಹಾಸ್ಟೆಲಲ್ಲೇ ಬೆಳೆದಿದ್ದು. ಇವಾಗ ಮಾತ್ರ ಕಲೀಲೇಬೇಕಲ್ವ, ಬೆಳಗ್ಗೆ ರಂಗೋಲಿ ಹಾಕಲೇಬೇಕು ಬಾಗಿಲಿಗೆ. ಅದು ಒಂಥರ ಪಾಸಿಟಿವ್ ವೈಬ್ಸೇ. ಬೆಳಗ್ಗೆ ರಂಗೋಲಿ ಹಾಕಿದರೆ ಏನೋ ಖುಷಿ ಮನೆ ಮುಂದೆ. ಅದಕ್ಕೆ ನಾನು ದಿನ ರಂಗೋಲಿ ಹಾಕ್ತೀನಿ ಬೆಳಗ್ಗೆ. ನೋಡಿ ರಂಗೋಲಿ ಯಾವ ರೀತಿ ಇದೆ ಅಂಥೇಳಿ. ತುಂಬ ಸಿಂಪಲ್ಲಾಗಿದೆ ನಾನು ಹಾಕಿರೋ ರಂಗೋಲಿ. ಅದರಲ್ಲಿ ಚಿಕ್ಕದಾಗೆ ಹಾಕಿದ್ದೀನಿ ಈ ಥರ. ಇವಾಗ ನೋಡಿ ರಂಗೋಲಿ ಪೂರ್ತಿಯಾಗಿ ರೆಡಿ ಆಯಿತು. ನೋಡಿ ಹೇಗಿದೆ. ಅಲ್ಲಿ ಸ್ವಲ್ಪ ನೀರು ಹಾಕಿದ್ನಲ್ಲ, ಅದು ಹಸಿ ಇತ್ತು. ಅದಕ್ಕೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬ್ರೈಟಾಗಿ. ಅದು ಬೆಳಗ್ಗೆ ನೆಲ ಒಣಗಿದ ಮೇಲೆ ಕರೆಕ್ಟಾಗಿ ಕಾಣುತ್ತೆ ಅದು. ರಂಗೋಲಿ ಹಾಕಾದ್ಮೇಲೆ ಇಲ್ಲಿ ಬಾಗಿಲಿಗೆ ಬಂದೆ. ಒಳಗಡೆ ಎಲ್ಲ ಬಾಗಿಲಿಗೂ ಕುಂಕುಮ ಹಚ್ಚಿ ಅದೊಂಥರ ಪೂಜೆ ಮಾಡಿ, ಇಲ್ಲಿ ನೋಡಿ ನಾನು ಹೊಸ್ಲು ತೊಳೆದು ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಅರಿಶಿನ ಕುಂಕುಮ ವಿಭೂತಿ ರಂಗೋಲಿ ಎಲ್ಲ ಹಚ್ಚಿ ಪೂಜೆ ಮಾಡ್ತೀವಿ ನಾವು ಪ್ರತಿದಿನ. ಇದು ಎಲ್ಲರೂ ಮಾಡುವಂಥದ್ದೇ, ನಾನು ಮಾಡ್ತಾಯಿದ್ದೀನಿ.
ನೋಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ನಾನು ಈ ವರ್ಷ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋನ. ದಯವಿಟ್ಟು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಈ ರೀತಿ ರಂಗೋಲಿ ಹಾಕಿದ್ದೀನಿ. ಇದು ಈಗ ಪೂರ್ತಿ ನಾನು ರಂಗೋಲಿ ಹಾಕಿದ್ದೆ ಅಲ್ಲ, ಅದು ಸ್ವಲ್ಪ ಪೇಂಟಿಂದನೂ ರಂಗೋಲಿ ಮಾಡಿದ್ದಿದೆ. ಮತ್ತು ಇಲ್ಲೇ ನಮ್ಮ ಮನೆ ಮುಂದೆಯೇ ನಾನು ಇದು ಹೂವಿನ ಗಿಡ ನೆಟ್ಟಿದ್ದೆ. ಅದೇ ಹೂ ತಂದು ಬಾಗಿಲಿಗೆ ಇಡ್ತಾಯಿದ್ದೀನಿ. ಇದು ಚೆಂಡು ಹೂ. ಇದು ಆ ಕಡೆ ಪಕ್ಕಕ್ಕೆ ಅದು ಕಂಕಣ ಕಟ್ಟುವ ಹೂ ಇದೆ ನಮ್ಮ ಮನೆ ಮುಂದೆ. ಇದು ಹಳದಿ ಚೆಂಡು ಹೂ ಇತ್ತಲ್ಲ, ಅದನ್ನು ತಂದು ಬಾಗಿಲಿಗೆ ಇಟ್ಟೆ. ಯಾವಾಗ ಬೇಕೋ ಆವಾಗಷ್ಟೇ ಕೊಯ್ಕೋತೀನಿ ಹೂನ ನಾನು. ಈ ಥರ ಬಾಗಿಲಿಗಿಟ್ಟು ಪೂಜೆ ಆದಮೇಲೆ ಮತ್ತು ಈಗ ನೆಕ್ಸ್ಟ್ ಅಡುಗೆ ಮನೆ ಕೆಲಸ ಫಸ್ಟ್ ಸ್ಟಾರ್ಟ್ ಆಗೋದೇ ನಾನು ಸ್ಟೋವ್ನ ಫಸ್ಟು ಕ್ಲೀನ್ ಮಾಡ್ಕೋತೀನಿ. ಸ್ವಲ್ಪ ರಾತ್ರಿಯೇ ಕ್ಲೀನ್ ಮಾಡಿರ್ತೀನಿ. ಆದರೂ ಸ್ವಲ್ಪ ಮಕ್ಕಳು ಏನಾದರೂ ಅಳಕ್ಕೆ ಸ್ಟಾರ್ಟ್ ಮಾಡಿದರೆ ಅದನ್ನು ಅಲ್ಲೇ ಇಟ್ಟು ಹಾಗೆ ಇಟ್ಟು ಹೋಗಿರ್ತೀನಿ. ಇದು ರಾತ್ರಿ ಎಲ್ಲ ಸ್ವಲ್ಪ ಕ್ಲೀನಾಗಿತ್ತು. ಆದರೂ ಬೆಳಗ್ಗೆ ಸ್ವಲ್ಪ ಕ್ಲೀನಾಗಿ ಒರೆಸ್ಬಿಟ್ಟು ಇವಾಗ ತಿಂಡಿ ಮಾಡಿಕೊಂಡೆ. ಫಸ್ಟು ಇವತ್ತು ನಾನು ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೆ. ಚಿತ್ರಾನ್ನಕ್ಕೆ ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಸ್ವಲ್ಪ ಸಿಂಕಲ್ಲಿ ಪಾತ್ರೆ ಇತ್ತು, ಪಾತ್ರೆ ತೊಳ್ಕೊಂಬಂದೆ ಹೋಗಿ. ನಾವು ಸಿಂಕಲ್ಲಿ ಏನು ತೊಳೆಯಲ್ಲ, ಹೊರಗಡೆನೇ ಹೋಗಿ ತೊಳಿಬೇಕು. ಅದಕ್ಕೆ ಹೊರಗೆ ಹೋಗಿ ತೊಳ್ಕೊಂಡು ಬಂದು ಜಸ್ಟ್ ಈ ಕಡೆ ಅನ್ನಕ್ಕೆ ಇಟ್ಟು ಹೋಗಿದ್ದೆ. ಮತ್ತು ಈ ಕಡೆ ಚಿತ್ರಾನ್ನ ಜೊತೆಗೆ ಸೈಡಿಗಿರಲಿ ಅಂತ ಹೇಳಿ ಕಾಯಿ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೆ. ಅದಾದಮೇಲೆ ಎಲ್ಲರೂ ಥರನೂ ನಾನು ಒಂದು ಚಿತ್ರಾನ್ನ, ಲೆಮನ್ ರೈಸ್ ಅಂತ ಹೇಳ್ತಾರಲ್ಲ, ನಾವು ಚಿತ್ರಾನ್ನ ಅಂತ ಹೇಳ್ತೀವಿ. ಸ್ವಲ್ಪ ಅದು ಆ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಒಗ್ಗರಣೆನೂ ರೆಡಿ ಮಾಡ್ಕೊತಾ ಇದ್ದೆ. ಸಾಸಿವೆ, ಒಂದು ಸ್ಪೂನ್ ಉದ್ದಿನಬೇಳೆ, ಕಡಲೆಬೇಳೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಶೇಂಗಾ ಹಾಕಿ. ನಮ್ಮ ಸೈಡಂದು ಶೇಂಗಾ ಇಲ್ಲದೆ ಯಾವ ಅಡುಗೆನೂ ಮಾಡೋದೇ ಇಲ್ಲ ನಾವು. ಶೇಂಗಾ ಇರಲೇಬೇಕು. ಶೇಂಗಾ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ತಿಂತಾರೆ ಮನೆಯಲ್ಲಿ. ಶೇಂಗಾ ಇಲ್ಲ ಅಂದರೆ ಇಷ್ಟನೇ ಪಡಲ್ಲ. ಅದ್ರ ಜೊತೆಗೆ ನಾನು ಈ ಕಡೆ ಅದೇ ಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಫಸ್ಟು ಮೆಣಸಿನ್ಕಾಯಿ ಹಾಕಿದೆ. ಅದನ್ನು ಸ್ವಲ್ಪ ರೋಸ್ಟ್ ಆಗಲಿ, ಯಾಕಂದರೆ ಸ್ವಲ್ಪ ಖಾರ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಅದೇ ಈರುಳ್ಳಿ, ಟೊಮೆಟೊ ಹಾಕಿ ನಾನು ಅದೇ ಎಲ್ಲರ ಥರನೂ ಮತ್ತು ಅರಿಶಿನ, ಉಪ್ಪು ಹಾಕಿ ಬೇಯಿಸ್ಕೊಂಡೆ. ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿ ಸಾಫ್ಟಾಗಿ ಬೇಯಲಿ ಅಂತ ಹಾಕಿದೆ. ಇಷ್ಟೆಲ್ಲ ಆದಮೇಲೆ ಹೆಚ್ಚು ಕಮ್ಮಿ ಚಿತ್ರಾನ್ನ ಸಿಂಪಲ್ಲಾಗಿ ರೆಡಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಏನು ಅದೇ ಬೇಕು ಇದೇ ಬೇಕು ಅಂತಲ್ಲ, ಏನಿರುತ್ತೋ ಅದರಲ್ಲೇ ಅದನ್ನೇ ಹಾಕಿ ಮಾಡ್ತೀನಿ. ಜಸ್ಟ್ ಈಗ ಚಿತ್ರಾನ್ನ ಒಗ್ಗರಣೆ ರೆಡಿ ಆಯಿತು. ಈ ಕಡೆ ಅನ್ನಕ್ಕೆ ಕಲಸಿಟ್ಟು ಚಿತ್ರಾನ್ನ ಎಲ್ಲ ರೆಡಿ ಮಾಡಾದಮೇಲೆ ನೆಕ್ಸ್ಟ್ ನಾನು ಆ ಕಡೆ ಬಿಸಿನೀರಿಗೆ ಇಟ್ಟು ಬಂದಿದ್ದೆ. ಹೋಗಿ ಸ್ನಾನ ಮಾಡಿದರೆ ನೆಕ್ಸ್ಟ್ ಸ್ನಾನ ಮಾಡಬೇಕು. ನಾನು ನನ್ನ ಮಗಳು ಸ್ನಾನ ಮಾಡ್ಕೊಂಡು ಬಂದ್ವಿ. ಈ ಕಡೆ ಪೂರ್ತಿ ಅನ್ನ ಎಲ್ಲ ಒಗ್ಗರಣೆ ಎಲ್ಲ ರೆಡಿ ಆಯಿತು. ನೋಡಿ ಆಗಲೇ ಅನ್ನ ಮಾಡಿಟ್ಕೊಂಡಿದ್ನಲ್ಲ, ಚಿತ್ರಾನ್ನ ಅಂತೂ ರೆಡಿ ಆಯಿತು. ಚಿತ್ರಾನ್ನನೂ ರೆಡಿ ಆಯಿತು. ಹಾಗೆ ಅದಕ್ಕೆ ಸೈಡಿಗೆ ಇರಲಿ ಅಂತ ಚಟ್ನಿ ಮಾಡಿಟ್ಟಿದ್ದೆ. ಚಟ್ನಿ ರುಬ್ಕೊಂಡಾದಮೇಲೆ ನನ್ನ ಮಗಳು ಮಲಗಿದ್ಲು. ಅಷ್ಟೊತ್ತಿಗೆ ನಂದು ಸ್ನಾನನೂ ಆಗಿತ್ತು. ನೀರು ಬಿಟ್ಟಿದ್ರು ಅಂತ ಹೇಳಿ ಕುಡಿಯೋಕ್ಕೆ ನೀರು ತುಂಬಿಕೊಂಡೆ. ಅಂದರೆ ಸ್ನಾನ ಮಾಡಿದ್ರೆ ಪೂಜೆ ಮಾಡೋಣ ಅಂತ ಹೋದೆ. ಅಷ್ಟೊತ್ತಿಗೆ ನೀರು ಬಿಟ್ಟಿದ್ರು. ನೀರನ್ನು ಇಡೀ ದಿನ ಬಿಡಲ್ಲ, ಒಂದು ಅರ್ಧ ತಾಸು ಬಿಡ್ತಾರೆ. ಅಷ್ಟೊತ್ತಿಗೆಲ್ಲ ತುಂಬ್ಕೋಬೇಕು. ನೀರು ತುಂಬಾದಮೇಲೆ ಈ ಕಡೆ ನನ್ನ ಮಗಳು ಅವರು ಅಪ್ಪ ಎಲ್ಲ ಹೋದರು ಅಂತ ಹೇಳಿ ಅಳ್ತಾಯಿದ್ಲು. ನಾನು ಹೋಗ್ತೀನಿ ಅಂತ ಹೇಳಿ. ಆಮೇಲೆಲ್ಲ ನೀರು ತುಂಬಾದಮೇಲೆ ಪೂಜೆ ಮಾಡಿದೆ. ಪೂಜೆ ಅಷ್ಟೊತ್ತಿಗೆ ನಾನು ಪೂಜೆ ಮಾಡ್ತೀನಿ ಅಂತ ಬಂದಳು. ನಾನು ಪೂರ್ತಿ ಪೂಜೆ ಆದಮೇಲೆ ಅವಳಿಗೆ ಕೊಟ್ಟೆ. ಅವಳು ನನ್ನ ಥರನೇ ನಾನೇನು ಮಾಡ್ತೀನೋ ಅದನ್ನೇ ಮಾಡ್ತಾಳೆ. ಮಕ್ಕಳು ನಾವೇನು ಮಾಡ್ತೀವಿ ಅದನ್ನೇ ಕಲಿತಾ ಹೋಗ್ತಾರಲ್ವ. ಫಸ್ಟು ನಾನು ಅಗರಬತ್ತಿ ಹಚ್ಚಿದೆ ಅಂತ ಅವಳು ಬೆಳಗಿ, ಅದರ ನಂತರ ಆರತಿನೂ ಬೆಳಗಿದ್ಲು. ನೋಡಿ ನಾವು ಈ ರೀತಿ ಪೂಜೆ ಮಾಡ್ತೀವಿ. ಅದಾದಮೇಲೆ ಅವಳು ಏನೋ ಮಂತ್ರ ಹೇಳಿದ್ಲಪ್ಪ, ಅವಳ ಹಾಡು ಅವಳಿಗೆ ಗೊತ್ತು. ಇವಾಗ ನೋಡಿ ಹೇಳ್ತಾಳೆ ಅವಳೇ. ಇದು ಆರತಿ ಎಲ್ಲ ಬೆಳಗಿ ಏನೇನೋ ಮಾಡ್ತಾಯಿದ್ಲು. ಅವಳ ಹಾಡು ನಂಗೆ ಗೊತ್ತಾಗಲಿಲ್ಲ, ಏನೋ ಮಂತ್ರ ಹೇಳಿದ್ಲಲ್ಲಿ ಅವಳು. ಸ್ಕಿಪ್ ಆಗಿದೆ ಅನಿಸುತ್ತೆ. ಅವಳು ಆರತಿ ಎಲ್ಲ ಹಿಡ್ದಾದ್ಮೇಲೆ ನನಗೂ ಕೊಟ್ಟಳು. ಅಮ್ಮ ಇದೆ ನೋಡಿ ಯಾವ ರೀತಿ ಮಾಡ್ತಿದ್ದಾಳೆ ಅಂತ ಹೇಳಿ. ಲಾಸ್ಟಿಗೆ ಅದು ಗಂಟೆ ಮೇಲೆ ಆಂಜನೇಯನ ಫೋಟೋ ಇತ್ತು, ಅದಕ್ಕೆ ಪೂಜೆ ಮಾಡ್ತಾಯಿದ್ಲು ಹೊರಗೆ ಬಂದು. ಇಷ್ಟೇ ನನ್ನ ಡೈಲಿ ವ್ಲಾಗು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.